ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ. 27 ನಕ್ಷತ್ರಗಳ ಒಂದು ಜ್ಯೋತಿಷ್ಯ ವಿಭಾಗದಲ್ಲಿ ಈ ದಿನ 10ನೆಯ ನಕ್ಷತ್ರ ಮಘ ನಕ್ಷತ್ರ ಅಥವಾ ಮಖ ನಕ್ಷತ್ರ ಅಂತಲೂ ಕರೀತಾರೆ. ಈ ನಕ್ಷತ್ರದ ಅಧಿಪತಿ ಬಂದು ಕೇತು ಗ್ರಹ, ರಾಶಿ ಬಂದು ಸಿಂಹ ರಾಶಿ. ಈ ಮಖ ನಕ್ಷತ್ರದ 4 ಪಾದಗಳು ಸಿಂಹ ರಾಶಿಯಲ್ಲೇ ಬರ್ತವೆ. ಸೂರ್ಯ ಗ್ರಹ ಅಧಿಪತಿ ಆಗ್ತಾನೆ ಸಿಂಹ ರಾಶಿಗೆ. ಈ ನಕ್ಷತ್ರದವರು ತುಂಬ ಒಳ್ಳೆಯ ಜಾತಕದವರು ಅಂತ ಹೇಳ್ಬೋದು. ಯಾಕೆ ಅಂದರೆ ಇವರು ಆ ಕುಟುಂಬದಲ್ಲಿ ತಾತ ಮುತ್ತಾತ ಹೇಗೆ ಬಾಳೆ ಬದುಕಿರ್ತಾರಲ್ಲ ಮತ್ತು ದೇಹದ ರೂಪವನ್ನು ತೆಗೆದುಕೊಂಡಿರ್ತಾರಲ್ಲ ಅದರ ಹೋಲಿಕೆಯನ್ನು ಇವರು ಪಡೆದಿರ್ತಾರೆ. ಈ ಮಖ ನಕ್ಷತ್ರದವರ ಮೂಲ ಆ ಪೂರ್ವಜರ ಹೋಲಿಕೆಯನ್ನು ತೆಗೆದುಕೊಂಡು ಬಂದಿರ್ತಾರೆ. ಹೀಗಾಗಿ ಅಂತಾರೆ ನೋಡಿ ಮನೆಯಲ್ಲೆಲ್ಲ, ಅಜ್ಜ ಇದ್ದಂಗಿದ್ದಾನೆ, ಅಜ್ಜ ಹಿಂಗೆ ಇದ್ದ, ಆತನ ಹೋಲಿಕೆಗಳು ಈ ಥರ ಇದೆ ಅಂತ ನೋಡ್ತಾರೆ. ನೋಡಲಿಕ್ಕೆ ಯಾವುದೋ ಒಂದು ಭಾಗದಿಂದ ಆ್ಯಂಗಲಿಂದ ಅದೇ ಥರ ಕಾಣ್ತಾ ಇರ್ತಾರೆ ಈ ಮಖ ನಕ್ಷತ್ರದವರು. ಮತ್ತು ಅಷ್ಟೊಂದು ದಪ್ಪವಾದ ಗಲ್ಲ, ಸಿಂಹದ ಒಂದು, ಯಾಕಂದ್ರೆ ಸಿಂಹ ರಾಶಿ ಅಲ್ವಾ, ಆ ಒಂದು ಗತ್ತನ್ನು ಇಟ್ಕೊಂಡಿರ್ತಾರೆ ಈ ಮಖ ನಕ್ಷತ್ರದವರು. ನಾ ಹಿಂದೆ ಇದ್ದ ತಾತ ಹೇಗಿದ್ದಾನೋ ಈಗನೂ ಹಾಗೇ ಇದ್ದಾನೆ ಮೊಮ್ಮಗ ಅನ್ನುವಷ್ಟರ ಮಟ್ಟಿಗೆ ಅದೇ ಹೋಲಿಕೆಯನ್ನು ಪಡೆದಿರ್ತಾರೆ. ಮತ್ತು ಇದಕ್ಕೆ ಕೇತು ಗ್ರಹ ಒಳ್ಳೆಯ ಗ್ರಹ. ಕೇತು ಎಲ್ಲರಿಗೂ ತೊಂದರೆ ಕೊಟ್ಟರೆ ಈ ಮಖ ನಕ್ಷತ್ರದವ್ರಿಗೆ ಒಳ್ಳೆಯ ಭಾಗ್ಯವನ್ನು ಕೊಡ್ತಾನೆ. ಅದು 2ನೇ ಮನೆ ಮತ್ತು 11ನೇ ಮನೆಯಲ್ಲಿ ಸರಿಯಾಗಿ ಕೂತಿದ್ದ ಅಂದರೆ ದಶೆ ನಡೆದು ಬಿಟ್ರೆ ಅದ್ಭುತವಾದ ಫಲಗಳು, ಮಹಾನ್. ಅದ್ರ ಜೊತೆ ಶುಕ್ರ ದಶೆ ಒಂದು ಬಂದ್ಬಿಡುತ್ತೆ. ಈ ಕೇತು ದಶೆ ನಡೆದ ತಕ್ಷಣ ಶುಕ್ರ ದಶೆ ಬರುತ್ತೆ. ಹಿಂಗಾಗಿ ಸಿಂಹ ರಾಶಿಯವರಿಗೆ ಈ ಮಖ ನಕ್ಷತ್ರದವ್ರಿಗೆ ಸ್ಟಾರ್ ತಿರುಗೋದು. ಕೇತು 7 ವರ್ಷ ಮುಗಿದ ತಕ್ಷಣ 20 ವರ್ಷ ಶುಕ್ರ ದಶೆ ಬಂದ್ಬಿಡುತ್ತೆ. ಆಗ ಇವ್ರಿಗೆ ಮುಟ್ಟಿದ್ದೆಲ್ಲ ಚಿನ್ನ. ಅಷ್ಟೊಂದು ಅದ್ಭುತವಾದ ಆಸ್ತಿಯನ್ನು ಇವರು ಗಳಿಸ್ತಾರೆ. ಮತ್ತು ಅಧಿಕಾರಿಗಳಲ್ಲಿ ಕೂಡ ದುಡ್ಡನ್ನು ಚೆನ್ನಾಗಿ ಮಾಡ್ತಾರೆ. ಈಗ ಹೆಚ್ಚಾಗಿ ಆಫೀಸರ್ಸ್ಗಳು ದೊಡ್ಡ ಮಟ್ಟದ ಸೀಜ್ ಮಾಡಿದ್ದಾರೆ. ಲೋಕಾಯುಕ್ತರು ಅವ್ರ ಮನೆ ಸೀಜ್ ನೋಡಿದ್ದಾರೆ, ತಪಾಸಣೆ ಮಾಡಿದ್ದಾರೆ ಅಂದಾಗ ಈ ಮಖ ನಕ್ಷತ್ರದವರು ಸಿಂಹ ರಾಶಿ ಅವ್ರ ಮನೆಯಲ್ಲಿ ತುಂಬ ದುಡ್ಡು ಸಿಗುತ್ತೆ. ಯಾಕಂದ್ರೆ ಶುಕ್ರ ದಶೆ ಬಂದಿರ್ತಾನೆ. 20 ವರ್ಷದಲ್ಲಿ ಅವರು ಅದ್ಭುತವಾದ ಲಕ್ಷ್ಮಿ ಕಟಾಕ್ಷನ ಒಲ್ದ್ಬಿಟ್ಟಿರ್ತಾಳೆ. ಟೈಮ್ ಸ್ವಲ್ಪ ಬ್ಯಾಡ್ ಇದ್ರೆ ಮಾತ್ರ ಲೋಕಾಯುಕ್ತರು ಎಲ್ಲರೂ ಅಟ್ಯಾಕ್ ಮಾಡಿರ್ತಾರೆ. ಇದು ಇಲ್ಲಿರೋ ಸೀಕ್ರೆಟ್. ಕೇತು ದಶೆ ಬಂತು 7 ವರ್ಷ, ಓಕೆ, ಫುಟೇಜ್ ಕೊಟ್ಬಿಟ್ಟ ಲೈಫ್ನಲ್ಲಿ. ಇಮ್ಮಿಡಿಯೇಟ್ ಶುಕ್ರ ದಶೆ 20 ವರ್ಷ. ಕೇಳಿರ ಸಿಂಹ ರಾಶಿ ಮಖ ನಕ್ಷತ್ರದವ್ರಿಗೆ ಅದ್ಭುತವಾದ ಜಾತಕ. ಒಂದು, ಇವರು ಗುರು ಹಿರಿಯರನ್ನ ಗೌರವಿಸಲ್ಪಡ್ತಾರೆ, ಅಷ್ಟು ನೆಗ್ಲೆಕ್ಟ್ ಮಾಡಲ್ಲ ಇವರು. ಒಂದು, ತನಗೆ ಅನ್ನಿಸ್ಬೇಕು, ತನಗೆ ಚೆನ್ನಾಗಿ ಅಂತ ಅನ್ನಿಸ್ಬಿಟ್ರೆ ಸೊ ಸರೆಂಡರ್ ದಟ್ ಒನ್, ಎನಿವನ್, ಯಾವುದಕ್ಕಾದ್ರೂ ಸರೆಂಡರ್ ಆಗ್ತಾರೆ. ತನಗೆ ಅನಿಸಿಲ್ಲ ಅಂದರೆ ಗರ್ಜನೆ ಸ್ಟಾರ್ಟು, ಈಗೋಯಿಸಮ್. ಅದು ಒಂದು ಸ್ವಲ್ಪ ಈ ರಾಶಿಯವರಿಗೆ ಕಡಿಮೆ ಇರಬೇಕು ಈಗೋಯಿಸಮ್. ಅಂದಾಗ ಮಾತ್ರ ಇವರು ಅದ್ಭುತವಾಗಿ ಸಕ್ಸಸ್ಸನ್ನೇ ಕಾಣ್ತಾರೆ. ಮತ್ತು ಭಾಳಷ್ಟು ಧನ ಸಂಪತ್ತುಳ್ಳವರು ಇವರು, ಭಾಳ ಧನ ಸಂಪತ್ತುಳ್ಳವರು, ಭಾಗ್ಯವಂತರು ಇವರು. ಸ್ವಲ್ಪ ಇವ್ರದ್ದು ಏನಂದರೆ 5ನೇ ಮನೆಯಲ್ಲಿ ಏನಾದರೂ ಗ್ರಹಗಳ ಬ್ಯಾಡ್ ಇದಿದ್ರೆ ಸಂತತಿಯಲ್ಲಿ ಕೊರತೆ ಉಂಟಾಗೋ ಸಾಧ್ಯತೆಗಳಿರ್ತವೆ. ಈ ಮಖ ನಕ್ಷತ್ರದವರಿಗೆ ಸಂತತಿ ಕಡಿಮೆ. ಯಾಕೆ ಅಂದರೆ 5ನೇ ಮನೆಯಲ್ಲಿ ಏನಾದರೂ ನೆಗೆಟಿವ್ ಗ್ರಹ ಕಂಜೆಸ್ಟೆಡ್ ಆದ ಅಂದರೆ ಮತ್ತು 7ರಲ್ಲಿ ಏನಾದರೂ ರಿವರ್ಸ್ ಆದರೆ ಸ್ವಲ್ಪ ಸಂತತಿಗೆ ಹೊಡೆತ ಬೀಳುವಂಥ ಸಾಧ್ಯತೆಗಳು ಈ ನಕ್ಷತ್ರದವ್ರಿಗೆ ಇರುತ್ತೆ. ಮತ್ತು ನೆಕ್ಸ್ಟ್ ಇವರು ಮಾಂಸಾಹಾರಿಗಳಾಗ್ತಾರೆ. ಒಳ್ಳೆ ಸಂಸ್ಕಾರವಂತ ಮನೆತನದಲ್ಲಿ ಹುಟ್ಟಿದ್ರೂ ಕೂಡ ಇವರು ಸ್ವಲ್ಪ ಸಂಘದೋಷದಿಂದ ಮಾಂಸಾಹಾರವನ್ನು ಇಷ್ಟಪಡುವಂಥವರು ಈ ಜಾತಕದವರಾಗಿರ್ತಾರೆ. ಹೇಳ್ತಾರೆ ನೋಡಿ, ಅವರೆಲ್ಲ ದೊಡ್ಡ ಕುಟುಂಬದಲ್ಲಿ ದೊಡ್ಡ ಸಂಪ್ರದಾಯದಲ್ಲಿದ್ದವರು ಸ್ವಲ್ಪ ಮಾಂಸಾಹಾರ ತಿಂತಾರೆ ಅಂತ ಎಲ್ಲೋ ಇರ್ತದೆ ನೋಡಿ. ನೀವು ಸುತ್ತಮುತ್ತ ಇರ್ತದೆ, ನಿಮ್ಮ ಮನೆ ಪಕ್ಕದಲ್ಲೇ ಇರ್ತಾರೆ. ಆ ಮಖ ನಕ್ಷತ್ರದವ್ರು ಹೆಚ್ಚು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಇದು ಈ ನಕ್ಷತ್ರದ ಮೇನ್ ವೀಕ್ನೆಸ್. ಮತ್ತು ಬೇರೆ ಈ ಪಿತೃ ಅಧಿದೇವತೆ ಬರೋದ್ರಿಂದ ಇವರು ಹಿರಿಯರ ಪೂರ್ವಜರ ಶಾಂತಿಯನ್ನು ವರ್ಷಕ್ಕೊಮ್ಮೆ
ಪಿತೃತರ್ಪಣ ಗುರುಗಳಿಗೆ ಮಾಡ್ತಾರಲ್ಲ, ಆ ಒಂದು ಪಿತೃತರ್ಪಣೆಯನ್ನು ಮಾಡ್ಕೋಬೇಕು, ಪಿತೃ ಶಾಂತಿಯನ್ನು ಮಾಡ್ಕೋಬೇಕು, ಪಿತೃ ಪೂಜೆಯನ್ನು ಮಾಡ್ಕೋಬೇಕು. ಆಗ ಒಳ್ಳೆ ಪಾಸಿಟಿವ್ನೆಸ್ ಇವರಿಗೆ ಕ್ರಿಯೇಟ್ ಆಗುತ್ತೆ ಮತ್ತು ಪೂರ್ವಜರ ಆಸ್ತಿಗಳು ಇವರಿಗೆ ತುಂಬ ಚೆನ್ನಾಗಿ ಒಲ್ದು ಬರುತ್ತೆ. ಇದು ಒಂದು ಈ ಜಾತಕದರ ನಿಯಮ. ಯಾವುದೇ ಹೆಚ್ಚುವರಿ ಆದರೂ ಕೂಡ ಏರುಪೇರಾದರೂ ಏನಿಲ್ಲ, ಇವ್ರಿಗೆ ಏನು ಸೇರಬೇಕು ಅದು ಸೇರುತ್ತೆ. ಅಷ್ಟೊಂದು ಚೆನ್ನಾಗಿರೋ ನಕ್ಷತ್ರ ಇದು. ಇದಕ್ಕೆ ವೈಡೂರ್ಯ ಇವರ ಲಕ್ಕಿ ಸ್ಟೋನ್ ಆಗಿರುತ್ತೆ. ವೈಡೂರ್ಯ ಹಾಕ್ಬೇಕು ಇವರು. ತುಂಬ ಒಳ್ಳೆ ವೈಡೂರ್ಯ, ಕ್ಯಾಟೈಸ್ ಅಂತೇಳಿ ತುಂಬ ಚೆನ್ನಾಗಿರೋ ಒಂದು ಕ್ಯಾಟೈಸನ್ನು ಬಳಸ್ಕೊಳ್ಳಿ. ಒಳ್ಳೆ ಜಾತಕ, ರಾಶಿನೂ ಚೆನ್ನಾಗಿದೆ. ಇವರು ಭಗವಂತನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ನಿಮ್ಮ ಮನೆದೇವರನ್ನು ನಡ್ಕೊಳ್ಳಿ ಮತ್ತು ಹೋಮ ಹವನಗಳನ್ನು ಮಾಡಿ ಮತ್ತು ದಾನ ಧರ್ಮವನ್ನು ಮಾಡಿ ತುಂಬ ಒಳ್ಳೆಯ ಫಲಗಳನ್ನು ನೀವು ಪಡಿತೀರಿ. ಹೀಗಾಗಿ ಈ ಜಾತಕದ ವಿಶ್ಲೇಷಣೆಯಲ್ಲಿ ನಾಳೆ ಮುಂದಿನ 11ನೇ ನಕ್ಷತ್ರವನ್ನು ನೋಡೋಣ. ನಮಸ್ಕಾರಗಳು.